ಇನ್ನು ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಟಿಕೆಟ್ ಕೈ ತಪ್ಪಿದ್ರೂ ಕೂಡ ಚುನಾವಣಾ ಕಣ ಅಂದರೆ ಪ್ರಚಾರ ಕಣಕ್ಕೆ ಇಳಿದಿದ್ದಾರೆ ಪ್ರತಾಪ್ ಸಿಂಹ. ಮೈಸೂರಿನಲ್ಲಿ ಟಿಕೆಟ್ ತಪ್ಪಿದ್ರು ಹಾಲಿ ಸಂಸದ ಪ್ರತಾಪ್ ಸಿಂಹ ಪ್ರಚಾರ ಕಣಕ್ಕೆ ಇಳಿದಿದ್ದಾರೆ. ಅವರು ಅವತ್ತೇ ಹೇಳ್ಕೊಂಡಿದ್ರು ಸೋಮವಾರದಿಂದ ಬರ್ತೀನಿ ಅಂತ. ಇವತ್ತಿನಿಂದ ಯದುವೀರ್ ಪರವಾಗಿ ಪ್ರತಾಪ್ ಸಿಂಹ ಪ್ರಚಾರ ಮಾಡ್ತಾರೆ. ಯದುವೀರ್ ಜೊತೆ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಭಾಗಿಯಾಗಿದ್ದಾರೆ ಪ್ರತಾಪ್ ಸಿಂಹ. ಯದುವೀರ್ ಗೆಲುವಿಗೆ ಪ್ರತಾಪ್ ಸಿಂಹ ಸಂಕಲ್ಪವನ್ನ ಮಾಡಿದ್ದಾರೆ. ಅವರು ಟಿಕೆಟ್ ಮಿಸ್ ಆದಾಗ ಒಂದೆರಡು ಸರ್ತಿ ಬೇಸರ ವ್ಯಕ್ತಪಡಿಸಿದ್ರೆ ಹೊರತು ಅವರು ಬಂಡಾಯ ಹೇಳೋದು ಅದು ಇದು ಇದ್ರ ಬಗ್ಗೆ ಅವ್ರು ಯಾವತ್ತೂ ಮಾತಾಡಲಿಲ್ಲ. ಆಮೇಲೆ ಟಿಕೆಟ್ ಘೋಷಣೆಯಾದ ದಿನನೇ ಹೇಳಿದ್ರು ನಾನು ಯದುವೀರ್ ಅವರಿಗೆ ಸಹಕಾರವನ್ನು ಕೊಡ್ತೀನಿ ಅಂತ. ಅದರ ಪ್ರಕಾರ ಇವತ್ತು ಯದುವೀರ್ ಅವರನ್ನ ಭೇಟಿಯಾಗಿದ್ದಾರೆ, ಜಂಟಿ ಸುದ್ದಿಗೋಷ್ಠಿಯಲ್ಲಿ ಭಾಗಿಯಾಗಿದ್ದಾರೆ. ಯದುವೀರ್ ಅವರನ್ನ ಶತಾಯಗತಾಯ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಿಂದ ಗೆಲ್ಲಿಸ್ತೀವಿ ಅಂತ ಸಂಕಲ್ಪ ಮಾಡಿದ್ದಾರೆ. ಈಗ 4 ದಿನದಿಂದ ಕ್ಯಾಂಪೇನ್ ಮಾಡ್ತಾ ಇದ್ದೀರಲ್ಲ, have you seen the psychological history of your election because people respond and other things? ಇಲ್ಲ, ಅದು ರೆಸ್ಪಾನ್ಸ್ ಒಳ್ಳೆ ಇದೆ ಅಂಡ್ ಹೌದು ಒಂದು ರೀತಿಯ ಗೌರವ ಇದೆ ಪ್ಯಾಲೇಸ್ಗೆ. ಮತ್ತು 9 ವರ್ಷದಿಂದ ನಾನು ಕೂಡ ಇಲ್ಲಿ ಮೈಸೂರು ಕೊಡಗು ಮತ್ತು ಅನೇಕ ಕರ್ನಾಟಕದಲ್ಲಿ ಅನೇಕ ಕ್ಷೇತ್ರದಲ್ಲೂ ನಾನು ಪ್ರವಾಸ ಮಾಡಿದ್ದೀನಿ. ಅದೆಲ್ಲನೂ ಆ ಒಂದು ಗೌರವ ಯಾವಾಗಲೂ ಇದ್ದೇ ಇರುತ್ತೆ ಮತ್ತು ಒಂದು ಒಳ್ಳೆ ರೆಸ್ಪಾನ್ಸ್